Hello everyone, welcome to my YouTube channel Me in Malta. ಇವತ್ತು ಡೋಲೋಮೈಟ್ಸ್ ಅಲ್ಲಿ ಸೆಕೆಂಡ್ ಡೇ. ಸೊ ಬೆಳಗ್ಗೆಯಿಂದ ಫುಲ್ ಸ್ನೋಫಾಲ್ ಆಗ್ತಾ ಇದೆ. ಫುಲ್ ಸಖತ್ತಾಗಿದೆ. ವ್ಯೂ ಬಾಲ್ಕನಿಯಿಂದ ಸಖತ್ತಾಗಿ ಕಾಣ್ತಿತ್ತು. ನಾವು ಅಲ್ಲೇ ಸ್ಟೇ ಮಾಡ್ತಾ ಇರೋದು. ಇದು ವಿಲ್ಯಾಂಡರ್ಸ್ ಅಲ್ಲಿ ಇದೀವಿ ಇವಾಗ. ಸೊ ಇವಾಗ ನಾವು ಆಕ್ಚುಲಿ ಕೇಬಲ್ ಕಾರ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಕೇಬಲ್ ಕಾರ್ಸ್ ಕ್ಲೋಸ್ ಆಗುತ್ತೆ ವಿಂಟರ್ ಅಲ್ಲಿ, ಬರೀ ಸ್ಕೀಯಿಂಗ್ ಮಾತ್ರ ಅವೈಲಬಲ್ ಇರುತ್ತೆ ಅಂತ ಹೇಳಿದ್ರು. ಸೊ ಸ್ಕೀಯಿಂಗ್ ನಮ್ ಕೈಲಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಹೋಗಿ ನೋಡೋದಂತೂ ನೋಡೋಣ ಅಂತ ಹೊರಡೋಣ ಅಂತ ಕೆಳಗಡೆ ಬಂದ್ವಿ ರೂಮಿಂದ. ಕಾರ್ ಹತ್ರ ಫುಲ್ ಸ್ನೋ ಇದೆ. ಇವಾಗ ಅದನ್ನ ಹೆಂಗ್ ತೆಗಿಯೋದು, ಪ್ಲಸ್ ಟೈರ್ಸ್ಗೆಲ್ಲ ಸ್ನೋ ಚೈನ್ ಹಾಕ್ಬೇಕು. ಹೆಂಗೆ ಸ್ನೋ ಚೈನ್ ಹಾಕೋದು ಅಂತ ಗೊತ್ತಿಲ್ಲ. ಭರತೇನೋ ವಿಡಿಯೋ ನೋಡ್ಕೊಂಡಿದಾರಂತೆ. ಸೊ ಅದು ಹೆಂಗ್ ಹಾಕೋದು ಅಂತ ನೋಡ್ಬಿಟ್ಟು ಕಾರ್ ತಗೊಂಡ್ ಹೋಗ್ಬೇಕು ಇವಾಗ. ಟೈರ್ಸ್ಗೆ ಸ್ನೋ ಚೈನ್ ಹಾಕದ ಬೇಡ್ವಾ ಅನ್ನೋ ಕನ್ಫ್ಯೂಷನ್ ನಲ್ಲೇನೆ ನಾವು ಇವತ್ತು ನಮ್ಮ ಫಸ್ಟ್ ಲೊಕೇಶನ್ ಕಡೆಗೆ ಹೊರಟ್ವಿ. ಹೋಗ್ತಾ ಆನ್ ದಿ ವೇ ಅಲ್ಲಿ ಯಾವ ತರ ವ್ಯೂ ಸಿಕ್ತು ಅಂತ ಮುಂದೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಎಂಜಾಯ್ ಮಾಡಿ. ಹೆಂಗ್ ಅನ್ಸ್ತಿದೆ ಚಿನ್ನು ಓಡ್ಸೋದಕ್ಕೆ? ಸ್ನೋ ಒಳಗಡೆ ಹೋದ ಸ್ನೋ ಒಳಗಡೆ ಹೋದಂಗ ಒಳಗಡೆ ಹೋದಂಗ ಆಗ್ತಿದ್ಯಾ? ಇಷ್ಟೊಂದ್ ಸ್ನೋಫಾಲ್ ಆಗ್ತಿದೆ. ಮೋಸ್ಟ್ಲಿ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಬಟ್ ತುಂಬಾ ಸ್ನೋಫಾಲ್ ಆಗ್ತಿದೆ. ವಿಡಿಯೋಲಿ ಬ್ಲರಿ ಆಗಿ ಬರ್ಬೋದು. ಬಟ್ ಕಾರೇ ಡ್ಯಾನ್ಸ್ ಆಡ್ತಿದೆ. ವೀಲ್ ಎಲ್ಲ ಫುಲ್ಲು ಸೌಂಡ್ ಬರ್ತಿದೆ. ಒಳಗಡೆ ಹೋದಂಗ ಆಗ್ತಿದೆ. ಎಕ್ಸಾಕ್ಟ್ಲಿ ಅಲ್ಲ. ವಿಂಟರ್ ಇಸ್ ಕಮಿಂಗ್. ವಿಂಟರ್ ಇಸ್ ಹಿಯರ್, ಇಟ್ಸ್ ನಾಟ್ ಕಮಿಂಗ್. ವಿಂಟರ್ ಇಸ್ ಹಿಯರ್. ವಿಲ್ಯಾಂಡರ್ಸ್ ಇಂದ 40 ಮಿನಿಟ್ಸ್ ಡ್ರೈವ್ ಮಾಡ್ಕೊಂಬಂದ್ರೆ ನಮಗೆ ಸಿಸಿಡಾ ಕೇಬಲ್ ಕಾರ್ ಸಿಗುತ್ತೆ. ಇದು ಡೋಲೋಮೈಟ್ಸ್ನ ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾವು ಬಂದ್ವಿ. ಕಾರ್ ಪಾರ್ಕಿಂಗ್ ಟಿಕೆಟ್ನ ತಗೊಂಡು ಮೇಲ್ಗಡೆ ಕೇಬಲ್ ಕಾರ್ಸ್ ಟಿಕೆಟ್ನ ತಗೊಳ್ಳೋಣ ಅಂತ ಹೋದವರಿಗೆ ಫುಲ್ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕಂತ ನೀವೇ ನೋಡಿ. ಅಲ್ಲಿ ಟಿಕೆಟ್ನ ಕೇಳಕ್ಕೆ ಹೋದೆ. ಅವರು ಏನು ಕಾಣಿಸಲ್ಲ ನಿಮಗೆ ಅಂತ ಹೇಳಿ ಒಂದು ಟಿವಿ ಸ್ಕ್ರೀನ್ ಕಾಣುತ್ತೆ, ಅಲ್ಲಿ ನೋಡಿ ಅಂತ ಹೇಳಿದ್ರು. ಹೋದ್ರೆ ಮೇಲೆ ಏನೂ ಇಲ್ಲ. ಅದಕ್ಕೆ ಒಬ್ರಿಗೆ 59 ಯೂರೋಸ್ ಅಂತೆ ಅಪ್ ಆ್ಯಂಡ್ ಡೌನು. ಸೊ ಅಲ್ಲಿ ಹೋದ್ಮೇಲೆ ಒಂದು ರೆಸ್ಟೋರೆಂಟ್ ಇದೆ, ಕುತ್ಕೊಂಡು ಏನಾದರೂ ತಿನ್ಕೊಂಡು ಬರ್ಬೋದು. ಬಟ್ ಸ್ನೋ ಬಿಟ್ಟರೆ ಇನ್ನೇನು ಕಾಣಲ್ಲ, ವೇಸ್ಟ್ ಅಂತ ಅವರೇ ಹೇಳ್ತಿದ್ದಾರೆ. ಬಟ್ ಸ್ಕೀಯಿಂಗ್ ಮಾಡೋದಾದರೆ ಒನ್ ವೇ ಕೇಬಲ್ ಕಾರ್ ತೊಗೊಂಡು ಅಲ್ಲಿಂದ ವಾಪಸ್ ಸ್ಕೀಯಿಂಗ್ ಮಾಡ್ಕೊಂಡು ಬರ್ಬೋದು. ಆ ಆಪ್ಷನ್ ಇದೆ. ಬಟ್ ನಮ್ಗೆ ಸ್ಕೀಯಿಂಗ್ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಅದು ಡೇಂಜರಸ್, ಗೊತ್ತಿಲ್ಲ ಅಂದರೆ ಬಿದ್ದರೆ ಅದೆಲ್ಲ ಕಷ್ಟ ಆಗುತ್ತೆ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ. ಅಲ್ಲಿ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಹೆಂಗಿದೆ ಲೈವ್ ಮೇಲಿಂದನೇ. ಸೊ ಇಲ್ಲೇ ನೋಡ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ. ಮತ್ತೆ ತುಂಬಾ ಸ್ವಲ್ಪ ಜಾಸ್ತಿ ಅನ್ನಿಸ್ತು ದುಡ್ಡು ಕೂಡ. ಕೇಬಲ್ ಕಾರ್ಸ್ಗಂತೂ ಹೋಗ್ಲಿಲ್ಲ. ಅಟ್ಲೀಸ್ಟ್ ಹತ್ರ ಏನಾದರೂ ಇದ್ರೆ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಇಲ್ಲೇ 350 ಮೀಟರ್ಸ್ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ಹೋಗಿ ವೆಜಿಟೇರಿಯನ್ ಡಿಶ್ನ ಸರ್ವ್ ಮಾಡ್ತಾರೆ ಅಂತ ಹಾಕಿದ್ರು. ಅದಕ್ಕೆ ಹೇಗಿದೆ ತಿನ್ನೋಣ ಅಂತ ಹೋಗಿ, ಏನು ತಿಂದಿಲ್ಲ ಇಬ್ರು ಬೆಳಗ್ಗೆಯಿಂದ. ಅದಕ್ಕೆ ಹೋಗ್ತಾ ಇದೀನಿ. ಸ್ನೋ ಅಲ್ಲಿ ಛತ್ರಿ ಇಟ್ಕೊಂಡು ಹೋಗ್ತಾ ಇದೀನಿ. ಸ್ನೋ ಅಂತೂ ಮಳೆಯಲ್ಲಿ ಜೊತೆಯಲ್ಲಿ ತರ ಸ್ನೋ ಅಲ್ಲಿ ಜೊತೆಯಲ್ಲಿ. ಕರೆಕ್ಟ್. ಮಂಜಲ್ಲಿ ಜೊತೆಯಲ್ಲಿ. ಇಲ್ಲೇನು ಕಾಣಿಸ್ತಾನೆ ಇಲ್ಲ ಇದ್ರಲ್ಲಿ ಸ್ನೋ ಬೀಳ್ತಿರೋದೆಲ್ಲ. ಕಾಣಿಸುತ್ತೆ ಅದು ಅದಾದ್ಮೇಲೆ ವಿಡಿಯೋ ನೋಡ್ಸಲ್ಲ ಕಾಣ. ಹೇಳ್ತೀನಿ ಹಾಡಾಡ್ತಿದ್ದೆ ಫುಲ್ಲು. ಹಾಡು ಇಲ್ಲ ಏನು ಇಲ್ಲ. ನೋಡು, ನಾವೊಬ್ರೆ ಅಲ್ಲ ಛತ್ರಿ ಇಟ್ಕೊಂಡಿರೋದು, ಅವರು ಛತ್ರಿ ಇಟ್ಕೊಂಡಿದ್ದಾರೆ. ಯಾರು ಸಿಕ್ಬಿಟ್ರು ಚಿನ್ನು, ನೋಡ್ ನಿಮ್ ರಿಲೇಟಿವ್ ಏನ ಅಂತ. ಇಲ್ಲ, ನಿನ್ನೆ ನೋಡ್ತಾವ್ರೆ. ಎಸ್ಸು ಎಸ್ಸು ತಡಿ, ಎಸ್ ಒಂಚೂರು ದೊಡ್ಡದ್ ಮಾಡ್ಸ. ಎಸ್ಸು ಬಿ. ಬಿ ಚೆನ್ನಾಗಿದೆ. ಅಫ್ಕೋರ್ಸ್ ಯಾವಾಗ್ಲೂ ಬಿ ಚೆನ್ನಾಗೇ ಇರುತ್ತೆ. ಎಸ್ಗೆ ಒಂಚೂರು ಲೆಟರು ನೀನ್ ಯಾಕೆ ಎಫಂಡ್ ಹಚ್ಚ. ಒಂದ್ ನಿಮಿಷ, ನಾನಿನ್ನ ಹಿಂಗ್ ಆಟ ಆಡ್ಬೇಕು. ಇಟ್ಕೋ. ಇಲ್ಲಿ ಸ್ನೋ ನಿಂತಿದೆ, ಒಂಚೂರು ಬಿಸಿಲು ಬಂತು. ಇವಾಗ ಸುತ್ತಾಡೋದಕ್ಕೆ ಚೆನ್ನಾಗಿರತ್ತೆ. ಹೋಗೋಣ ತಿನ್ನೋಣ ಅಂದ್ರೆ ಇಲ್ಲ, ನಮ್ಮ ಹುಡುಗಿ ಏನೋ ಇಲ್ಲಿ ಆಟ ಆಡ್ಬೇಕಂತ. ಸ್ನೋ ಬರಕ್ ಛತ್ರಿ ಇಟ್ಕೊಂತಾಳೆ, ಸ್ನೋ ನಿಂತ್ಮೇಲೆ ಸ್ನೋ ಮೈ ಮೇಲೆ ಹಾಕೊಳ್ಳೋದು. ಲೊಕೇಶನ್ ನೋಡ್ಕೊಂಡು ಆ ಕಡೆ ಹೋಗ್ಬೇಕಾಗಿತ್ತು ಆಕ್ಚುಲಿ. ಪಿಜ್ಜಾ ಹುಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ನಮ್ ಸಾನ ಮೂಗಂತೂ ಸಿಕ್ಕಾಪಟ್ಟೆ ಶಾರ್ಪು.
ಹಿಂಗ್ ಬರ್ತಾ ಚಿನ್ನು ಇಲ್ಲಿ ಯಾವ್ದೋ ಸ್ಮೆಲ್ ಬರ್ತಿದೆ, ಸಖತ್ತಾಗಿರತ್ತೆ ಬಾ ಅಂತ ಡೈರೆಕ್ಷನ್ ಚೇಂಜ್ ಮಾಡ್ಬಿಟ್ಲು. ಸೊ ಇಲ್ಲಿ ಯಾವ್ದೋ ಒಂದು ಪಿಜ್ಜಾ ಅಂಗಡಿ ಇದೆ, ಪಿಜ್ಜಾ 4 ಅಂತೆ. ಅದು ನೋಡೋಣ. ಭರತೆ ಹೇಳಿದ್ದು, ನಾನು ಅಲ್ಲಿ ಇದೆ ಅಂದ ತಕ್ಷಣ ಫೇಮಸ್ ಹೋಗೋಣ ಅಂತ ನಾನು ಹಾಕಿದ್ ಲೊಕೇಶನ್ ಬೇರೆ, ಈ ತಿನ್ನಕ್ ಕರೆಕ್ಟ್ ಇದು ಹೋಗ್ತಿರೋ ಇದು 4 ಬಾರ್ ಅನ್ನೋದು ಹೆಸರಿದೆ. ಹಾ ಬಟ್ ಇಲ್ಲಿ ಸ್ಮೆಲ್ ಕಂಡಿಡ್ದಿದ್ ಯಾರು? ನಾನೇ. ನಮ್ ನಾಯಿ ಮೂಗಂದ್ರೆ ಏನ್ ಸುಮ್ನೆನಾ? ಸಾರಿ ಸಾನ ಮೂಗು. ನಮ್ ಮನೇಲಿ ಇಂಡಿಯಾದಲ್ಲಿ ನಮ್ ಬರ್ಫಿಗ್ ಸ್ಮೆಲ್ ಬರುತ್ತೋ ಇಲ್ವೋ, ನನಗಂತೂ ಏನಾದ್ರೂ ಸೀದೋದ್ರೆ ಹಾಲಿಟ್ಟು ಅದು ಇನ್ನೇನ್ ಉಕ್ಕ ಸ್ಟೇಜಿಗೆ ಬಂದ್ರೆ ಅವ್ನ್ ನೋಡಲ್ಲ ಅವೆಲ್ಲ, ನಾನ್ ನೋಡ್ಬಿಟ್ಟು ಹೇಳ್ತೀನಿ ಸ್ಮೆಲ್ ಅಂತ. ಅದಕ್ಕೆ ನಮ್ಮ ಮನೇಲಿ ನನ್ಗೆ ನಾಯಿ ಮೇಗಂತ. ಇವಾಗ ಬಂದ್ರೆ ರೆಸ್ಟೋರೆಂಟಿಗೆ ಒಳಗ್ ಹೋಗಿ ಹಿಂಗ್ ಅನ್ಸ್ತಿದೆ ಚಿನ್ನು? ಸರ ಇದ್ಯಾ ಇದು? ಹೆಂಗಿತ್ ಚಿನ್ನು ಫುಡ್ಡು? ಹೆಂಗಿತ್ ಫುಡ್ಡು? ಓಕೆ ನೆನ್ನೆ ಸಖತ್ತಾಗಿತ್ತು, ಇವತ್ತು ಒಂದ್ ಸ್ವಲ್ಪ ಓಕೆ. ಪಾಸ್ತಾ ಚೆನ್ನಾಗಿತ್ತು, ಹಾಟ್ ಚಾಕ್ಲೇಟ್ ಚೆನ್ನಾಗಿತ್ತು, ಪಿಜ್ಜಾ ಓಕೆ. ಮತ್ತೆ ಇಲ್ಲೊಂದ್ ನೋಡು, ಆಚೆಗಡೆ ಕುತ್ಕೊಳ್ಳೋರಿಗೆ ಚಳಿ ಆಗ್ಬಾರ್ದು ಅಂತ ಬ್ರೆಶೀಟ್ ಬೇರೆ ಇಟ್ಟಿದ್ದಾರೆ, ಒದ್ಕೊಂಡ್ ಕುತ್ಕೊಳ್ಳಿ ಅಂತ ಕಾಣಿಸ್ತಾ. ಮತ್ತೆ ವೆದರ್ ಹಂಗಿದೆ, ಅವ್ರು ಇಡ್ಬೇಕಲ್ಲಪ್ಪ. ನೋಡಿ ಹೀಟ್ ಪ್ಯಾಚಸ್ ಏನ್ ಸಖತ್ತಾಗಿ ವರ್ಕ್ ಆಗ್ತಿದೆ ಗೊತ್ತಾ? ಇಟ್ಕೋ, ಎಷ್ಟು ಬೆಚ್ಚಗಿದೆ ಗೊತ್ತಾ? ಏನೋ ಹೀಟ್ ಪ್ಯಾಚಸ್ ಅಂತಾರೆ, ಹಂಗೇನೆ ಕರೆಕ್ಟ್ ಆಗಿದೆ ನಡಿ. ಎಲ್ಲ ಅಂಗಡಿಗಳಿದಾವೆ. ಇದೇ ಮೇನ್ ಸೆಂಟರ್ ಚಿನ್ನು, ಸೆಸಿಡಾದು. ಸೊ ಆಬ್ವಿಯಸ್ಲಿ ಇಲ್ಲಿಗೆ ಬಂದ್ರೆ ನಿಂಗೆ ತಿನ್ನೋದಕ್ಕೆ ಗಿನ್ನೋದಕ್ಕೆ ಇದ್ರ ಜೊತೆಗೆಲ್ಲ ಇದೆ ಇಲ್ಲಿ. ಇದು ನೋಡಿ, ಪಬ್ಗಳಿದಾವೆ, 1956 ಅಂತೆ. ಏನಿದು 1956 ಹ್ಞೂ ಚಿನ್ನು, ನೀರ್ ಅವಾಗಿಂದ ಬರ್ತಿದ್ಯಂತೆ. 1956 ಇಂದಾನು ನೀರಿದೆ ಇಲ್ಲಿ. ಅದಕ್ ಮುಂಚೆ ಪಾಪ ಜನ ಏನ್ ಕುಡಿತಿದ್ರು ಗೊತ್ತಿಲ್ಲ, ಐಸ್ ತಿಂತಿದ್ರು ಅದಕ್ಕೆ. ಹಂಗೆ ಹಾಗೆ ಮಾತಾಡ್ಕೊಂಡು ಮುಂದೆ ಬಂದವ್ರ ಕಣ್ಣಿಗೆ ಬಿದ್ದಿದ್ದು ಈ ಐಸ್ ಸ್ಕಲ್ಪ್ಚರ್. ಇದನ್ನ ನೋಡ್ಕೊಂಡು ನಿಂತಿದ್ದೆ, ಬಟ್ ಎದುರುಗಡೆನೆ ಒಂದು ಶಾಪಿಂಗ್ ಸ್ಟೋರ್ ಕಾಣಿಸ್ತು. ಇಲ್ಲಿ ಏನೇನು ಸಿಗುತ್ತೆ ನೋಡೋಣ ಅಂತ ಒಳಗಡೆ ಬಂದ್ವಿ. ಬಂದ್ಮೇಲೆ ನೋಡಿದ್ರೆ ಪ್ರೈಸಸ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು. ಅದರಲ್ಲೂ ಒಂದು ಶೂಗೆ 119 ಯೂರೋಸ್, 114 ಯೂರೋಸ್ ಇತ್ತು. ಅಂದರೆ ಇಂಡಿಯನ್ ಕರೆನ್ಸಿಲಿ ಹತ್ತತ್ರ 12,000 ರೂಪಾಯಿ. ಬ್ರ್ಯಾಂಡೇ ಗೊತ್ತಿಲ್ದಿರೋ ಶೂಗೆ 12,000 ರೂಪಾಯಿ ಕೊಡಬೇಕಾ ಅಂದ್ಕೊಂಡು ಮುಂದೆ ಬಂದ್ವಿ. ಈ ಟ್ರಿಪ್ಪಲ್ಲಿ ನಮಗೆ ಗೊತ್ತಾಗಿದ್ದು ಒಂದು ವಿಷಯ ಏನು ಅಂದರೆ, ಇಲ್ಲಿ ಶಾಪಿಂಗಲ್ಲಿ ಸಿಗೋ ವೆರೈಟಿಗಿಂತ ಫುಡ್ಡಲ್ಲಿ ಸಿಗೋ ವೆರೈಟೀಸೇ ಜಾಸ್ತಿ ಅಂತ. ಹೀಗೆ ನಡ್ಕೊಂಡು ಓಡಾಡ್ತಾ ಸುತ್ತಮುತ್ತ ಇರೋ ಸ್ಟ್ರೀಟ್ಸ್ನೆಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಷ್ಟರಲ್ಲಿ ಮಳೆ ಬರೋ ಥರ ಕೂಡ ಆಯಿತು. ಅದಕ್ಕೆ ಕಾರಲ್ಲೇ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಇಡೀ ಟ್ರಿಪ್ಪಲ್ಲಿ ನಾವು ಮಾಡಿದಂಥ ಬೆಸ್ಟ್ ಡಿಸಿಷನ್. ಯಾಕಂದರೆ ಪೋಸ್ಟ್ ಕಾರ್ಡ್, ಫೇರಿ ಟೇಲ್ ಎಲ್ಲ ನನ್ನ ಕಣ್ಮುಂದೆನೇ ಬರೋ ಥರ ಅನಿಸ್ತಿತ್ತು. ಲಾಂಗ್ ಡ್ರೈವ್ ಹೋದ್ಮೇಲೆ ಕಾರ್ಗೆ ಫ್ಯೂಯಲ್ ಕೂಡ ಹಾಕಿಸ್ಬೇಕಲ್ವಾ, ಅದಕ್ಕೆ ನಾವಿವಾಗ ಫ್ಯೂಯಲ್ ಸ್ಟೇಷನ್ ಹತ್ರ ಇದ್ದೀವಿ. ಇಂಡಿಯಾದಲ್ಲಾದರೆ ಫ್ಯೂಯಲ್ ಹಾಕೋದಕ್ಕೆ ಅಂತಲೇ ಸಪ್ರೇಟಾಗಿ ಎಂಪ್ಲಾಯೀಸ್ ಇರ್ತಾರೆ, ಆದರೆ ಇಲ್ಲಿ ನಮ್ಮ ಕಾರಿಗೆ ನಾವೇ ಫ್ಯೂಯಲ್ ಹಾಕೋಬೇಕು. ಆ್ಯಂಡ್ ಇವತ್ತು ನಮ್ಮ ಲಕ್ ಅಷ್ಟು ಚೆನ್ನಾಗಿರಲಿಲ್ಲ. 3-4 ಫ್ಯೂಯಲ್ ಸ್ಟೇಷನ್ಗೆ ಹೋದ್ವಿ. ಎಲ್ಲ ಕಡೆನೂ ಬರೀ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಿದ್ರು, ಕಾರ್ಡ್ ಎಲ್ಲೂ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಫೈನಲಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದ ಕ್ಯಾಶಲ್ಲಿ ಫ್ಯೂಯಲ್ ಹಾಕಿಸ್ಕೊಂಡು ಮುಂದೆ ಎಲ್ಲಾದರೂ ಫುಲ್ ಟ್ಯಾಂಕ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ, ಕಾರ್ ರೆಂಟ್ ನಾವು ತಗೋಬೇಕಾದ್ರೆ ಅವರು ಫುಲ್ ಟ್ಯಾಂಕ್ ಮಾಡಿ ಕೊಟ್ಟಿರ್ತಾರೆ, ಮತ್ತು ನಾವು ಕಾರ್ ರಿಟರ್ನ್ ಮಾಡಬೇಕಾದ್ರೂ ಫುಲ್ ಟ್ಯಾಂಕ್ ಮಾಡಿನೇ ರಿಟರ್ನ್ ಮಾಡಬೇಕು.
ಈ ರೂಲ್ಸ್ ಒಂಥರ ಚೆನ್ನಾಗಿದೆ ಅಲ್ವಾ? ಫ್ಯೂಯಲ್ ಫಿಲ್ ಮಾಡಿ ಟ್ರಿವಿಸೋ ಏರ್ಪೋರ್ಟ್ ಕಡೆಗೆ ಹೊರಟ್ವಿ. ಇದು ಕಾಸಲ್ಲಂತೆ ನಮ್ಮೂರಲ್ಲಿ ಒಳ್ಳೆ ಪಾಳ್ ಬಿದ್ದಿರೋ ಬಂಗ್ಲೆ ಇದ್ದಂಗಿದೆ. ಇದಕ್ಕೂ ಟಿಕೆಟ್ ಇದಕ್ಕೂ ಟಿಕೆಟ್ ಇಂಡಿಯನ್ ಕರೆನ್ಸಿಲಿ 1100 ರೂಪಾಯಿ ಟಿಕೆಟ್. ಸೊ ವಿ ಆರ್ ಸ್ಟಿಲ್ ಡಿಸೈಡಿಂಗ್ ಒಳಗಡೆ ಹೋಗೋದ ಬೇಡವಾ ಅಂತ. ಏನ್ ಮಾಡೋಣ ಚಿನ್ನು, ಹೋಗೋಣ ಒಳಗೆ. ನಮ್ ಬೆಂಗಳೂರು ಪ್ಯಾಲೇಸ್ ಎಷ್ಟೋ ಚೆನ್ನಾಗಿದೆ ಚಿನ್ನು. ಇದು ಯಾವ್ದೋ ಚಿಕ್ಕ ಹಳ್ಳಿ, ಅದ್ರಲ್ಲೂ ಹಳೇ ಬಿಲ್ಡಿಂಗ್. ಹೋಗಿ ಹಿಂಗೆ ರೈಟ್. ಇದು ಕ್ಯಾಸಲ್ ಕಾಂಪ್ಲೆಕ್ಸ್. ಹೆಂಗ್ ರೋಡ್ ಸಿಗುತ್ತೋ ಹಂಗಂಗ್ ಹೋಗ್ತಿದೀವಿ. ಫುಲ್ ರ್ಯಾಂಡಮ್ ಸಿಟಿ ಎಕ್ಸ್ಪ್ಲೋರ್. ಇಳಿಯಕ್ ಬಿಡ್ತಿಲ್ಲ ಬರತ್ತು. ಹಂಗೆ ಸಿಟಿ ಇಲ್ಲೇ ಕಾರಲ್ಲೇನೆ ನಮ್ದು ಈ ಟ್ರಿಪ್ಪು 90% ಬರೀ ಕಾರಲ್ಲೇ ಕಳ್ದ್ಬಿಟ್ವಿ ನಾವು. ಸಿಟಿ ವ್ಯೂ, ರೋಡ್ ಚೆನ್ನಾಗಿದೆ. ನಂದು ಈ ವ್ಲಾಗ್ ನೋಡೋರಿಗ್ ಬರೀ ಕಾರಲ್ಲಿ ರೋಡ್ನ ತೋರ್ಸಿರೋದೆ. ಬರೀ ವ್ಯೂ ನೋಡಿ ನಮ್ನ ನೋಡಿ ವ್ಯೂನ ನೋಡಿ ಅಷ್ಟೇ. ಏನ್ ಹುಡುಕ್ತಿದ್ದೆ ಚಿನ್ನು? ಇಲ್ಲಿ ಗೋಟ್ ಚೀಸ್ ರ್ಯಾಪ್ ಸಿಗತ್ತೆ ಅಂತ ಕಾರ್ ನಿಲ್ಸಿ ಇನ್ನ ಕಾರ್ ಪಾರ್ಕಿಂಗು ಮಾಡಿಲ್ಲ. ಓಡ್ ಬಂದ್ಬಿಟ್ಲು. ಅದ್ ಪಕ್ಕ ಸಿಗಲ್ಲ ಇವಾಗ. ಎಲ್ಲಿ ಹುಡ್ಕೋದು? ಹುಡ್ಕು. ಗೋಟ್ ಚೀಸ್ ವ್ರ್ಯಾಪ್ ಅಂತೂ ಸಿಕ್ಕಲಿಲ್ಲ. ಅಟ್ಲೀಸ್ಟ್ ಬರ್ಗರ್ ಆದರೂ ತಿನ್ನೋಣ ಅಂತ ಆರ್ಡ್ರ್ ಮಾಡಿದ್ರೆ ನಾನ್ ವೆಜ್ ಬರ್ಗರ್ ತಂದು ಕೊಟ್ಟಿದ್ರು. ಅವ್ರಿಗೆ ಹೋಗಿ ಕೇಳೋಣ ಅಂದರೆ ಅವ್ರಿಗೆ ಯಾರಿಗೂ ಇಂಗ್ಲೀಷ್ ಕೂಡ ಅಷ್ಟು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಕಾಫಿ ಮತ್ತು ಕ್ರೋಸಾನ್ ಕುಟ್ಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿಂದ ಹೊರಟು ಕಾರ್ನ ರಿಟರ್ನ್ ಮಾಡಿ ನಾವಿಬ್ಬರು ಮಾಲ್ಟಾ ಕಡೆಗೆ ಬಂದ್ವಿ. ಸೊ ಇದು ನಮ್ಮ ಡೋಲೋಮೈಟ್ಸ್ನ ಕತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.